ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಸಾಂಪ್ರದಾಯಿಕ ಅಡುಗೆ, ಹವ್ಯಕರ ಸಾಂಪ್ರದಾಯಿಕ ಅಡುಗೆ. ಅಂದರೆ ಹವ್ಯಕರದ್ದು ಮಾತ್ರ ಅಲ್ಲ, ಎಲ್ಲರೂ ಮಾಡ್ತಾರೆ ಇದನ್ನು. ದಕ್ಷಿಣ ಕನ್ನಡದಲ್ಲಿ ಮಾಡುವಂತಹ ಒಂದು ತಿಂಡಿ, ಬೆಳಗಿನ ತಿಂಡಿ. ಹವ್ಯಕರಲ್ಲೂ ಇದು ಸಾಂಪ್ರದಾಯಿಕ ಅಡುಗೆ, ಅಂದರೆ ಮೊದಲಿನ ಕಾಲದಿಂದಲೇ ಮಾಡ್ಕೊಂಡು ಬಂದಿರುವಂತಹ ಒಂದು ತಿಂಡಿ. ಅದಕ್ಕೆ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳಿದ್ದೀನಿ. ಉಂಡೆ ಅಂತ ಹೇಳ್ತೀವಿ ನಾವು ಇದನ್ನು ದಕ್ಷಿಣ ಕನ್ನಡದಲ್ಲಿ. ಕುಚ್ಚಲಕ್ಕಿಯಿಂದ ಮಾಡ್ತೀವಿ ನಾವು ಇದನ್ನು ಸಾಮಾನ್ಯವಾಗಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಬೇಗ ಆಗುವಂಥದ್ದು, ಅಂದರೆ ಸುಲಭವಾಗಿ ಆಗುವಂಥದ್ದು. ಅರ್ಜೆಂಟಿಗೆ ಅಂದರೆ ಒಂದಿನ ಮೊದಲೇ ಅಕ್ಕಿ ನೆನೆ ಹಾಕ್ಕೋಬೇಕಾಗತ್ತೆ. ಆದ್ರೆ ಮರುದಿನ ಮಾಡಿದರೆ ಸುಲಭವಾಗಿ ಆಗತ್ತೆ. ನಾವೆಲ್ಲಾದರೂ ಹೋಗೋದಿದ್ದರೆ, ಫಂಕ್ಷನ್ಗಳಿಗೆಲ್ಲ ಹೋಗೋದಿದ್ದರೆ ಬೆಳಗ್ಗೆ ಇದನ್ನು ಬೇಗ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಗಿನ ತಿಂಡಿ ಬೇಗ ಮಾಡಿಬಿಟ್ಟು ಹೋಗೋಕ್ಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ. ಮತ್ತು ಒಂದು ವೆರೈಟಿನೂ ಆಗುತ್ತೆ. ಅದರಿಂದ ತುಂಬ ರುಚಿ ಆಗುತ್ತೆ. ಇದೊಂದು ರೀತಿ ವೆರೈಟಿ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು 2.5 ಗ್ಲಾಸ್ನಷ್ಟು ಕುಚ್ಚಲಕ್ಕಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಚ್ಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ. ಇಲ್ಲಿ ಹೊರಗಡೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಮಟ್ಟ ರೈಸ್ ಅಂತ ಸಿಗುತ್ತೆ, ಕೇರಳ ರೈಸ್ ಅಂತ ಹೇಳ್ತಾರೆ. ಈ ಥರ ಬಾಯ್ಲ್ಡ್ ರೈಸ್ ಅಂತ ಹೇಳಿ ಭತ್ತವನ್ನು ಬೇಯಿಸಿ ಅಕ್ಕಿ ಮಾಡುವಂಥದ್ದು ಇದು ಕುಚ್ಚಲಕ್ಕಿ. ದಕ್ಷಿಣ ಕನ್ನಡದಲ್ಲಿ ಕಾಮನ್ ಇದು. ಮಧ್ಯಾಹ್ನ ಊಟಕ್ಕೆ ಕೂಡ ಇದರದ್ದೇ ಅನ್ನ ಮಾಡ್ತಾರೆ ಎಲ್ಲರೂ. ಅದರಿಂದ ಇದರ ಅಡುಗೆನ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಮನ್ ಆಗಿ ಮಾಡ್ತಾರೆ. ಕುಚ್ಚಲಕ್ಕಿ ಕೆಂಪಿರುತ್ತೆ. ಕೆಂಪಕ್ಕಿ ರೆಡ್ ರೈಸ್ ಅಲ್ಲ, ಇದು ಕುಚ್ಚಲಕ್ಕಿ ಬಾಯ್ಲ್ಡ್ ರೈಸು. ರೆಡ್ ರೈಸ್ ಅಂತ ಬೇರೆ ಸಿಗುತ್ತೆ, ಇದು ಬಾಯ್ಲ್ಡ್ ರೈಸು. ದಕ್ಷಿಣ ಕನ್ನಡದಲ್ಲಿ ಇದು ಕಾಮನ್ ಉಪಯೋಗ. ನೀವು ನೋಡಿರ್ಬೋದು, ಇಲ್ಲಿಯೂ ಸಿಗುತ್ತೆ ಮಾಲ್ಗಳಲ್ಲಿ. ಮಟ್ಟ ರೈಸು, ಕೇರಳ ರೈಸು ಹೀಗೆಲ್ಲ ಹೇಳ್ತಾರೆ. ನೀವು ತರ್ಬೋದು ಅದನ್ನು. ಇದು ಅನ್ನಕ್ಕೆ ತುಂಬ ಟೈಮ್ ತಗೊಳುತ್ತೆ ಬೇಯೋಕ್ಕೆ ಸಾಮಾನ್ಯವಾಗಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಕೋಬೇಕು. ಸ್ವಲ್ಪ ಹೆಚ್ಚೇ ನೀರು ಹಾಕ್ಕೋಬೇಕು, ಯಾಕೆಂದರೆ ಅದು ಉಬ್ಬುತ್ತೆ. ಅದನ್ನು ಸ್ವಲ್ಪ ಹೆಚ್ಚು ನೀರು ಹಾಕಿ ಅದು ನೆನೆ ಹಾಕ್ಕೊಂಡ್ರೆ ಬೆಳಗ್ಗೆಗೆ ಸರಿ ಆಗುತ್ತೆ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ ನಾನು, ಅಕ್ಕಿಯಿಂದ ಹೆಚ್ಚು ನೀರು ಹಾಕಿದ್ದೀನಿ ತುಂಬ. ಬೆಳಗ್ಗೆ ಆಗುವಾಗ ಚೆನ್ನಾಗಿ ನೆಂದಿರುತ್ತೆ ನೋಡಿ. ರಾತ್ರಿ ಮಲಗುವಾಗ ಹಾಕಿರೋದು. ಈಗ ನೀರೆಲ್ಲ ಬಸಿದ್ಬಿಟ್ಟು ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅದು ರುಬ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಮೆತ್ತಗಾಗಿಲ್ಲ ಅಂದರೆ. 8 ಗಂಟೆ ಕಡಿಮೆಯಲ್ಲಿ ನೆನೆ ಹಾಕ್ಕೋಬೇಕು ನೀವು. ಹೆಚ್ಚೇ ನೆನೆ ಹಾಕಿದರೂ ಪರವಾಗಿಲ್ಲ, ಅಷ್ಟು ಅದು ಗಟ್ಟಿ ಕುಚ್ಚಲಕ್ಕಿ ಅಂದರೆ. ಅದರಿಂದ ಪೂರ್ತಿ ರಾತ್ರಿ ಇಡೀ ನೆನೆ ಹಾಕ್ಕೋಬೇಕಾಗತ್ತೆ. ಈ ಥರ ಇದಕ್ಕೆ ಹೆಚ್ಚು ನೀರು ಸೇರಿಸ್ಕೊಂಡಿಲ್ಲ ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಡು ಬರಬೇಕು. ಹೆಚ್ಚು ನೀರು ಯಾಕೆ ಬೇಡ ಅಂದರೆ ಆಮೇಲೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಬೇಕು ಅಂದರೆ ಮಿಕ್ಸಿ ಜಾರ್ ತೊಳಸ್ಕೊಂಡು ಆಮೇಲೆ ಸೇರಿಸ್ಕೋಬೋದು ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ರುಬ್ಬುವಾಗಲೇ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವ, ಅದಕ್ಕೋಸ್ಕರ ರುಬ್ಬುವಾಗಲೇ ಹಾಕ್ಕೊಳ್ಳೋದು. ಈ ಥರ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ಹದಕ್ಕೆ ರುಬ್ಕೊಂಡು ಬಂದಿದ್ದೀನಿ. ಹೆಚ್ಚು ನೀರು ಮಾಡ್ಕೊಂಡಿಲ್ಲ. ಮತ್ತೆ ಬೇಕಾದರೆ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಸೇರಿಸ್ಕೋಬೋದು. ನೋಡಿ, ಈ ಥರ ತರಿಯಾಗಿದೆ ನೋಡಿ. ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ಈಗ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಒಂದು 2 ಸಾರಿ ಸೇರಿಸ್ಕೊಳ್ತಾ ಇದ್ದೀನಿ ನೀರು. ಒತ್ತು ಶಾವಿಗೆನೂ ನಾವು ಇದರಲ್ಲೇ ಮಾಡೋದು, ಇದೇ ಕುಚ್ಚಲಕ್ಕಿಲೇ ಮಾಡೋದು. ಅದು ನುಣ್ಣಗೆ ರುಬ್ಕೊಂಡು ಮಾಡೋದು. ನಾನು ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ನೀವು ನೋಡಿರ್ಬೋದು. ಒತ್ತು ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿನೂ ಒತ್ತು ಶಾವಿಗೆ. ಇದು ಉಂಡೆಗೆ ತರಿಯಾಗಿ ರುಬ್ಕೋತೀವಿ ನಾವು. ಇದರಲ್ಲೇ ನಾವು ಉಂಡೆ ಉಪ್ಪು ಕರಿ ಬೆಂದಿ ಅಂತಲೂ ಮಾಡ್ತೀವಿ ನೋಡಿ. ಈ ಹದಕ್ಕೆ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಸೇರಿಸ್ಬಾರ್ದು, ಹಾಗಂದ್ರೆ ತುಂಬ ಕಡಿಮೆನೂ ಆಗ್ಬೋದು. ನೀರು ಕಡಿಮೆ ಆದರೆ ಗಟ್ಟಿ ಆಗುತ್ತೆ ಉಂಡೆ. ಸ್ವಲ್ಪ ಜಾಸ್ತಿ ಬೇಕು ಮೆತ್ತಗಾಗೋಕ್ಕೆ. ಕುಚ್ಚಲಕ್ಕಿ ಅಲ್ವದು, ಅದು ಬೇಯಬೇಕಲ್ವ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಮೇಲೆ ಇಟ್ಟು ಅದನ್ನು ಕಾಯಿಸ್ಕೊಳ್ಬೇಕಾಗತ್ತೆ ನಾವು. ನೋಡಿ, ಈ ಹದಕ್ಕೆ ಮಾಡಿದ್ದೀನಿ. ಈಗ ನೀರು ಸೇರಿಸ್ಬಿಟ್ಟು, ತುಂಬ ಜಾಸ್ತಿ ನೀರಾದರೆ ಅಂಟ್ಕೊಂಡಂಗೆ ಆಗುತ್ತೆ. ಅಂದರೆ ಬಾಯಿಗೆಲ್ಲ ಹಸಿ ಆದಂಗೆ ಬಾಯಿಗೆ ಅಂಟ್ಕೊಳ್ಳುತ್ತೆ. ಹಸಿ ಆಗಿದೆ ಏನೋ ಅಂತ ಅನಿಸುತ್ತೆ. ಬೆಂದ ಮೇಲೇನೂ ಹಸಿ ಆದ ಥರ ಇರುತ್ತೆ ನೀರು ಹೆಚ್ಚಾದರೆ. ನೀರು ಕಡಿಮೆ ಆದರೆ ಗಟ್ಟಿ ಆಗುತ್ತೆ. ಆದ್ದರಿಂದ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನೀರು. ಈಗ ಸ್ಟವ್ ಮೇಲೆ ಇಟ್ಟು ಇದನ್ನು ಗಟ್ಟಿ ಆಗೋವರೆಗೂ ಕಾಯಿಸ್ಕೋಬೇಕು. ಫಸ್ಟಿಗೆ ಬಿಸಿ ತಾಗೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೋಬೋದು. ಆಮೇಲೆ ಸಣ್ಣ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ. ಅದರಿಂದ ಸಣ್ಣ ಫ್ಲೇಮಲ್ಲೇ ಚಿಕ್ಕ ಉರಿಲೇ ನಾವು ಇದನ್ನು ಗಟ್ಟಿ ಆಗೋವರೆಗೆ ಕಾಯಿಸ್ಬೇಕಾಗತ್ತೆ. ಒಂದು 10-15 ನಿಮಿಷ ಬೇಕಾಗತ್ತೆ, 10 ನಿಮಿಷ ಬೇಕಾಗತ್ತೆ. ತಾಳ್ಮೆ ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ತಳ ಹತ್ಕೊಳ್ಳುತ್ತೆ, ನೀರೆಲ್ಲ ಬೇಗ ಹಿಂಗುತ್ತೆ, ತಳ ಹತ್ಕೊಳ್ಳುತ್ತೆ, ಹಿಂಗೆಲ್ಲ ಆಗುತ್ತೆ. ಎಷ್ಟೇ ನೀವು ಕೈ ಬಿಡದೆ ತಿರುಗಿಸಿದ್ರು, ಕೈ ಬಿಡದೇ ತಿರುಗಿಸ್ಬೇಕು. ಈ ಥರ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ತಳ ಹತ್ಕೊಳ್ಳುತ್ತೆ.
ನಾವೆಲ್ಲ ಚಿಕ್ಕವರಿದ್ದಾಗ ಏನಂದರೆ ಒಲೆ ಅಡುಗೆ ಇತ್ತಲ್ವ, ಸೌದೆ ಒಲೆ ಅಡುಗೆ. ಆವಾಗೆಲ್ಲ ನಮ್ಮ ಅಮ್ಮ ಮಾಡಿದ್ರೆ ತಾಳೆ ಹತ್ಕೊಂಡೇ ಹತ್ಕೊಳ್ಳುತ್ತೆ. ಸೌದೆ ಒಲೆ ಅಡುಗೆಯಲ್ಲಿ ಅಷ್ಟು ಕಂಟ್ರೋಲ್ ಬರಲ್ಲ ಬೆಂಕಿ. ಅದರಿಂದ ಎಷ್ಟೇ ಚಿಕ್ಕದು ಮಾಡಿದ್ರೂ ತಳ ಹತ್ಕೊಳ್ಳುತ್ತೆ. ಅದು ತಿನ್ನೋದಕ್ಕೆ ತುಂಬ ರುಚಿ, ನಮಗೆಲ್ಲ ತುಂಬ ಇಷ್ಟ. ನಾವೆಲ್ಲ ಚಿಕ್ಕವರಿದ್ದಾಗ ಉಂಡೆ ಮಾಡಿ ಆದಮೇಲೆ ಆ ತಳ ಹಿಡ್ದಿರೋದನ್ನು ತೆಗೆದು ತಿಂತಾಯಿದ್ವಿ. ಅಣ್ಣ ತಂಗಿ ಎಲ್ಲ ಇದ್ದರೆ ನಮ್ಮ ಎಲ್ಲ ಮನೆಗಳಲ್ಲೂ ಸಾಮಾನ್ಯ ಎಲ್ಲ ಮಕ್ಕಳು ಜಗಳ ಆಡ್ಕೊಂಡು ತಿನ್ನೋರು, ಎಲ್ಲ ಮನೆಗಳಲ್ಲೂ. ಉಂಡೆ ಕರ್ಕು ಅಂತ ಹೇಳೋದು ನಾವು ನಮ್ಮ ಭಾಷೆಯಲ್ಲಿ. ಅದನ್ನು ಉಂಡೆ ಕರ್ಕು ತಿನ್ನೋಕ್ಕೆ ಸಾಮಾನ್ಯವಾಗಿ ಮಕ್ಕಳ ಮಧ್ಯದಲ್ಲಿ ಜಗಳ ಆವಾಗ. ಯಾಕೆಂದರೆ ಆವಾಗ ನಮಗೆಲ್ಲ ಬೇರೆ ಪೇಟೆ ಅಡುಗೆ, ಪೇಟೆ ತಿಂಡಿ, ಇಟಾಲಿಯನು, ಚೈನೀಸು ಫುಡ್ಡಿನ ಪರಿಚಯ ಇರಲಿಲ್ಲ ನಮಗೆ ತಿಂಡಿನೇ ಇದೇ ತಿಂಡಿ ಅಲ್ವಾ. ಅದರಿಂದ ಅದನ್ನೇ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಈಗಿನ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಹೊರಗಿನ ತಿಂಡಿ ಅಭ್ಯಾಸ ಆಗಿದೆ. ಮತ್ತು ಈ ಥರ ಆಗೋದು ಇಲ್ಲ. ಸ್ಟೌವಲ್ಲಿ ಮಾಡಿದಾಗ ತಳ ಹತ್ಕೊಳ್ಳಲ್ಲ. ಇದು ಸಿಮ್ಮಲ್ಲಿ ಮಾಡಿದಾಗ ತಳ ಹತ್ಕೊಳ್ಳಲ್ಲ, ಏನೂ ಆಗಲ್ಲ. ಉಂಡೆ ಕರ್ಕು ಸಿಗಲ್ಲ ನಮಗೆ, ಅದರಿಂದ ಅಷ್ಟು ಏನು ಇದಾಗಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಹಾಗೆ ಆಗ್ತಾಯಿತ್ತು. ಈಗ ಸೌದೆ ಒಲೆಯಲ್ಲಿ ಯಾರು ಮಾಡ್ತಾ ಇಲ್ವಲ್ಲ. ತುಂಬ ಸುಲಭವಾಗಿ ಮಾಡೋವಂಥದ್ದು. ನಮ್ಮಲ್ಲಿ ಬೇಗ ಆಗಬೇಕಾದ್ರೆ ಅಥವಾ ತುಂಬ ಆಗಬೇಕಾದ್ರೆ, ಕೆಲಸದವರೆಲ್ಲ ಬರ್ತಾರೆ, ಅವರಿಗೆಲ್ಲ ತಿಂಡಿ ಬೇಕು ಅಂದರೆ ಇದನ್ನು ಮಾಡೋದು ಸುಲಭ ಆಗತ್ತೆ. ಅವಾಗ ಇದನ್ನು ಫುಲ್ ಒಂದು ಮಾಡಿ ಇಟ್ಬಿಟ್ರೆ ಆಮೇಲೆ ಅದು ಬೇಯೋಷ್ಟು ಹೊತ್ತಲ್ಲಿ ನಮಗೆ ಬೇರೆ ಕೆಲಸ ಆಗುತ್ತೆ. ಒಲೆ ಮೇಲೆ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ ಬೇಯಕ್ಕೆ, ಈಗ ಹಳ್ಳಿ ಒಲೆಯಲ್ಲಿ ಅಟ್ಟಿ ಪಾತ್ರದಲ್ಲಿ ಬೇಯಿಸೋದಂತೆಲ್ಲಾದರೆ ಅರ್ಧ ಗಂಟೆ ಬೇಯಬೇಕಾಗತ್ತೆ, ಒಂದು 20 ನಿಮಿಷ, ಅರ್ಧ ಗಂಟೆ ಎಲ್ಲ. ಅಷ್ಟೊತ್ತಲ್ಲಿ ನಮಗೆ ಬೇರೆ ಕೆಲಸ ಆಗುತ್ತೆ. ಇದು ಮೊದಲಿನ ದಿನವೇ ಅಕ್ಕಿ ನೆನೆ ಹಾಕಿದರೆ ಬೆಳಗ್ಗೆ ಬೇಗ ರುಬ್ಬಿಬಿಟ್ಟು ಈ ಥರ ಕಾಯಿಸಿ ಮಾಡಿಬಿಟ್ರೆ ಸುಲಭ ಆಗತ್ತೆ ನಮಗೆ. ಫಂಕ್ಷನ್ಗಳಿಗೆಲ್ಲ ಹೋಗೋದಾದರೂ ಅಷ್ಟೇ, ಬೆಳಗ್ಗೆನೇ ಉಂಡೆ ಮಾಡಿ ಇಟ್ಬಿಡೋದು, ಆಮೇಲೆ ರೆಡಿ ಆಗಿಬಿಟ್ಟು ನಮ್ಗೆ ಹೋಗೋಕೆ ಆಗತ್ತೆ. ಇಲ್ಲಾಂದರೆ ದೋಸೆ ಎಲ್ಲ ಮಾಡಿದರೆ ಮಾಡ್ಕೊಂಡಿರ್ಬೇಕಾಗತ್ತೆ, ಗಂಟೆಗಟ್ಟಲೆ ಒಲೆ ಬುಡದಲ್ಲಿ, ಸ್ಟವ್ ಬುಡದಲ್ಲೇ ಇರಬೇಕಾಗತ್ತೆ. ಆದ್ದರಿಂದ ಇದನ್ನು ಮಾಡ್ತಾರೆ ಸಾಮಾನ್ಯವಾಗಿ ಊರಲ್ಲಿ. ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿಯಾಗಿ ಒಂದೇ ಮುದ್ದೆ ಆಗಬೇಕು ನೋಡಿ. ಈ ಥರ ಪೂರ್ತಿ ಒಂದೇ ಮುದ್ದೆಯಾಗಿ ತಿರುಗಬೇಕು. ಅಷ್ಟರವರೆಗೂ ಗಟ್ಟಿ ಮಾಡ್ಕೋಬೇಕು ನೀವು. ಗಟ್ಟಿಯಾಗಿ ತಿರುಗಬೇಕು ನೋಡಿ. ಒಂದೇ ಮುದ್ದೆಯಾಗಿ ತಿರುಗಿದೆ. ಕೈಯಲ್ಲಿ ಮುಟ್ಟಿದರೆ ಕೈಗೆ ಅಂಟ್ಕೋಬಾರ್ದು. ಕೈಯಲ್ಲಿ ಮುಟ್ಟಿ ನೋಡಬೇಕು, ಆವಾಗ ಅಂಟ್ಕೊಳ್ಳಲ್ಲ ಕೈಗೆ. ಚೆನ್ನಾಗಿ ಬೆಂದಿರುತ್ತೆ ನೋಡಿ, ಅಂಟ್ಕೊಳ್ಳಲ್ಲ ಕೈಗೆ. ಈ ಥರ ಮಾಡ್ಕೋಬೇಕು ಇಷ್ಟ ಆಗೋವರೆಗೂ. ಸಿಮ್ಮಲ್ಲೇ ಮಾಡಿದರೆ ಒಳ್ಳೆಯದು. ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಸ್ಟೀಮ್ಗೆ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ಅಡಿಲಿ ನೀರಿಟ್ಟಿದ್ದೀನಿ, ಮತ್ತು ಒಂದು ಪಾತ್ರೆಯಲ್ಲಿ ಕೂಡ ನೀರಿಟ್ಟಿದ್ದೀನಿ. ಅದರ ಮೇಲೆ ಒಂದು ಪ್ಲೇಟ್ ಹಾಕ್ತೀನಿ. ಆ ಪ್ಲೇಟ್ನ ಸುತ್ತಲೂ ಗ್ಯಾಪ್ ಇದೆ ನೋಡಿ, ಅಲ್ಲಿ ಸ್ಟೀಮ್ ಬರುತ್ತೆ. ಪ್ಲೇಟಲ್ಲಿ ಉಂಡೆ ಇಡ್ತೀನಿ, ಆ ಸ್ಟೀಮಿಗೆ ಬೇಯುತ್ತೆ. ಸ್ವಲ್ಪ ಈ ಥರ ಹಿಟ್ಟು ತೆಗೆದುಬಿಟ್ಟು ಕೈಯಲ್ಲಿ ಈ ಥರ ರೌಂಡ್ ಮಾಡ್ಕೋಬೇಕು ನಾವು. ಕೈಗೆ ನಂಟ್ಕೊಳ್ಳಲ್ಲ, ಅದು ಚೆನ್ನಾಗಿ ಬೆಂದಿದೆಯಲ್ವಾ. ಈ ಥರ ರೌಂಡ್ ಮಾಡಿಕೊಂಡು ಅಲ್ಲಿ ಪ್ಲೇಟಲ್ಲಿ ಇಟ್ಟರೆ ಅದು ಸ್ಟೀಮ್ಗೆ ಬೇಯುತ್ತೆ. ಈ ಥರ ರೌಂಡ್ ಮಾಡಿ ಇಡಬೇಕು. ಅದನ್ನು ಸ್ವಲ್ಪ ಚಪ್ಪಟೆ ಮಾಡ್ತೀವಿ ಕೆಲವು ಜನ, ಯಾಕಂದರೆ ಅದರಲ್ಲಿ ಇಡೋಕ್ಕೆ ಸುಲಭ ಆಗುತ್ತೆ. ಇಲ್ಲ ರೌಂಡ್ ಇದ್ರೆ ಆ ಕಡೆ ಈ ಕಡೆ ಹೊರಳಾಡುತ್ತಲ್ಲ, ಅದಕ್ಕೆ. ಇನ್ನು ಕೆಲವು ಜನ ಈ ಥರ ಮಧ್ಯದಲ್ಲಿ ಹೋಲ್ ಮಾಡ್ತಾರೆ. ಈ ಥರ ಹೋಲ್ ಮಾಡಿ ಇಡ್ತಾರೆ ಉಂಡೆನ ಕೆಲವು ಕಡೆಗಳಲ್ಲಿ. ಯಾಕಂದರೆ ರೌಂಡ್ ಮಾಡಿದರೆ ಪಿಂಡ ಮಾಡ್ದಂಗೆ ಆಗುತ್ತೆ. ತಿಥಿಗಳಿಗೆ, ಶ್ರಾದ್ದಗಳಿಗೆಲ್ಲ ಪಿಂಡ ಮಾಡ್ತಾರಲ್ವ, ಆ ಥರ ಅನಿಸುತ್ತೆ ಅಂತ ಒಂದು ನಂಬಿಕೆ. ಆದರೆ ಪಿಂಡ ಮಾಡೋದು ವೈಟ್ ರೈಸಲ್ಲಿ, ಬೆಳ್ತಿಗೆ ಅಕ್ಕಿಲಿ, ಕುಚ್ಚಲಕ್ಕಲ್ಲಿ ಮಾಡಲ್ಲ. ಆದರೆ ಈ ಥರ ಸ್ವಲ್ಪ ಚಪ್ಪಟೆ ಮಾಡಿ ಇಡ್ತೀನಿ ನಾನು. ರೌಂಡ್ ಮಾಡಬಾರ್ದು ಅಂತ ಕೆಲವು ಜನ ನಂಬಿಕೆ ಇದೆ ಕೆಲವು ಜನರ ಮನೆಗಳಲ್ಲಿ. ಆದ್ದರಿಂದ ಆ ಥರ ಮಾಡ್ತಾರೆ. ಒಂದು ಚಪ್ಪಟೆ ಮಾಡ್ತಾರೆ ಸ್ವಲ್ಪ, ಇಲ್ಲಾಂದರೆ ಅದೇ ಮಧ್ಯದಲ್ಲಿ ಹೋಲ್ ಮಾಡ್ತಾರೆ, ತೂತು ಮಾಡ್ತಾರೆ. ರೌಂಡ್ ಇಡಬಾರ್ದು ಅಂತ ನಮ್ಮಲ್ಲಿ. ನಾನು ಈ ಥರ ಮಾಡ್ತೀನಿ. ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಈ ಥರ ಉಂಡೆ ಮಾಡಿ ಪ್ಲೇಟಲ್ಲಿ ಇಟ್ಟರೆ ಅದು ಸ್ಟೀಮ್ಗೆ ಚೆನ್ನಾಗಿ ಬೇಯುತ್ತೆ. ಇದನ್ನು ಆಮೇಲೆ ಉಪ್ಪು ಕರಿ ಅಥವಾ ಬೆಂದಿ ಎಲ್ಲ ಮಾಡೋದು. ಅದನ್ನು ಇನ್ನೊಂದಿನ ಮಾಡೋದನ್ನು ತೋರಿಸ್ತೀನಿ. ಉಪ್ಪು ಕರಿ ಮಾಡೋದನ್ನು, ಬರೀ ಉಂಡೆ ಮಾಡೋದು ತೋರಿಸಿದ್ದೀನಿ. ಬಿಸಿ ಬಿಸಿ ಉಂಡೆನೂ ತುಂಬ ರುಚಿಯಾಗಿರುತ್ತೆ. ಕುಚ್ಚಲಕ್ಕಿ ಉಂಡೆ ಚಟ್ನಿ ಜೊತೆ, ಸಾಂಬಾರು ಜೊತೆ, ಅಥವಾ ನಮ್ಮ ಕಡೆ ಬೆಲ್ಲದ ರವೆ ಅಂತ ಮಾಡ್ತೀವಿ ನಾವು, ಅದರಲ್ಲೆಲ್ಲ ತಿನ್ಬೋದು ನೋಡಿ. ಇದರಲ್ಲಿ ನಾನು ಸ್ವಲ್ಪ ಮಧ್ಯದಲ್ಲಿ ಹೈ ಫ್ಲೇಮ್ ಇಟ್ಟಿದ್ದೆ, ಅದಕ್ಕೋಸ್ಕರ ಈ ಥರ ಆಗಿದೆ ನೋಡಿ. ಹೈ ಫ್ಲೇಮ್ ಇಟ್ಟರೆ ಈ ಥರ ತಳ ಹತ್ಕೊಳುತ್ತೆ. ಇದನ್ನು ಉಂಡೆ ಕರ್ಕು ಅಂತ ಹೇಳೋದು. ಇದು ತಿನ್ನೋದಕ್ಕೆ ಒಂಥರ ರುಚಿ ಇರುತ್ತೆ, ತಳ ಹತ್ಕೊಂಡಿರೋದು. ಅದನ್ನು ತೆಗೆದು ತಿನ್ನೋದು. ಚಿಕ್ಕವರಿದ್ದಾಗ ಎಷ್ಟು ಜಗಳ ಆಡ್ತಿದ್ವಿ ಅಂತಿಲ್ಲ, ಇದನ್ನು ಹಿಡ್ಕೊಂಡು ಹಿಂಗೆ ಹೋಗೋದು. ನನಗೆ ಅಂತ ಜಗಳ ಆಡ್ತಾ ಇದ್ವಿ. ನಮಗೆಲ್ಲ ಪೇಟೆ ತಿಂಡಿಗಳ ಪರಿಚಯ ಇರಲಿಲ್ಲ ಆವಾಗ. ನಮಗೆ ಇದುವೇ ದೊಡ್ಡ ತಿಂಡಿ. ಈಗಿನ ಮಕ್ಕಳಿಗೆ ಒಳ್ಳೆ ಪೇಟೆ ತಿಂಡಿ ತಿಂದ ಅಭ್ಯಾಸ ಇರೋರಿಗೆ, ಈ ಲೇಸು ಬಿಂಗೋ ತಿಂದವರಿಗೆ ಇದೆಲ್ಲ ಬೇಕಾಗಲ್ಲ. ಅದರಿಂದ ಈಗ ಮತ್ತೆ ಈ ಥರ ಆಗೋದಿಲ್ಲ. ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಹಾಗಾಯಿತು.
ಬೇಗ ಆಗೋಕ್ಕೆ ಅಂತ. ಹೈ ಫ್ಲೇಮಲ್ಲಿ ಇಡಬಾರ್ದು, ಸಿಮ್ಮಲ್ಲೇ ಇಡಬೇಕು. ಇದು ಮಾಡಬೇಕಾದಾಗತ್ತೆ, ಇದು ವೇಸ್ಟು ಅಲ್ವಾ ಈ ಥರ ಹಿಡಿದ್ರೆ, ಅದಕ್ಕೆ ಹಿಡಿಬಾರ್ದು ಅಂತ. ನೀಟಾಗಿರುತ್ತೆ ಸಿಮ್ಮಲ್ಲೇ ಮಾಡಿದರೆ, ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇರುತ್ತೆ. ಈಗ ಇದನ್ನು ಮುಚ್ಚಿಬಿಟ್ಟು ನೋಡಿ, ಇದೀಗ ಬೆಂದಿದೆ. ಬೆಂದ ಮೇಲೆ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಶೈನಿಂಗ್ ಬಂದರೆ ಬೆಂದಿದೆ ಅಂತ ಅರ್ಥ ನೋಡಿ. ಈ ಥರ ಶೈನಿಂಗ್ ಇರುತ್ತೆ ಅದಕ್ಕೆ. ಇದನ್ನು ಚಟ್ನಿ ಜೊತೆ, ಸಾಂಬಾರು ಜೊತೆ ಬೇಯಿಸ್ಕೊಳ್ಳಿ. ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕುಕ್ಕರ್ ಮುಚ್ಚಿಬಿಟ್ಟು ವೆಯ್ಟ್ ಹಾಕದೇನೆ ಹೈ ಫ್ಲೇಮಲ್ಲಿ ಸ್ಟೀಮ್ ಬರೋರ್ಗೆ ಇಡ್ತೀನಿ. ಆಮೇಲೆ ಸಿಮ್ಗೆ ಹಾಕಿ ಒಂದು 15 ನಿಮಿಷ, 20 ನಿಮಿಷ ಬೇಡ, 15 ನಿಮಿಷ ಇಟ್ಟರೆ ಸಾಕು. ಅದು ಶೈನಿಂಗ್ ಬರುತ್ತೆ ನೋಡಿ, ಅಕ್ಕಿದು ಬೆಂದಿರೋದು ನೋಡಿದರೆ ಗೊತ್ತಾಗುತ್ತೆ. 15 ನಿಮಿಷದಲ್ಲಿ ಬೆಂದಿರುತ್ತೆ. ನೀವು ಮಾಡಿ ನೋಡಿ. ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ. ತುಂಬ ರುಚಿಯಾಗಿರೋಂತಹ ತಿಂಡಿ, ಸಾಂಬಾರು ಜೊತೆ, ಚಟ್ನಿ ಜೊತೆ ಎಲ್ಲ ತಿಂದ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.